ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿ ಗೆಲುವಿನ ಆರಂಭವನ್ನ ಕಂಡಿದೆ. ಈ ಸೀಸನ್ ನಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ತನ್ನ ಸ್ಟ್ರೆಂತ್ ಯಾವ ರೀತಿಯಾಗಿದೆ ಅಂತ ತೋರಿಸಿ ಆಗಿದೆ. ಒಂದ್ ರೀತಿ RCB ಟೀಮ್ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇದೆ. ಚೊಚ್ಚಲ ಪ್ರಶಸ್ತಿಗೆ ಮುತ್ತು ಕೊಡೋ ವಿಶ್ವಾಸವನ್ನು ಇಟ್ಕೊಂಡಿದೆ. 18ನೇ ಆವೃತ್ತಿಯ IPL ಉದ್ಘಾಟನಾ ಪಂದ್ಯದಲ್ಲಿ KKR ಮಣಿಸಿ ಅವರ ಮೇಲೆ ರೈಡ್ ಮಾಡಿದ RCB ತನ್ನ ನೆಕ್ಸ್ಟ್ ಮ್ಯಾಚ್ಗೆ ಈಗ ರೆಡಿ ಆಗ್ತಾ ಇದೆ. ಮಾರ್ಚ್ 28ಕ್ಕೆ ಮುಂಬೈ ಇಂಡಿಯನ್ಸ್ ತಂಡವನ್ನ ಸೋಲಿಸಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೆಣಸಾಟವನ್ನ ನಡೆಸುತ್ತೆ. ಕೋಲ್ಕತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದಂತಹ ಪಂದ್ಯದಲ್ಲಿ KKR 20 ಓವರ್ಗಳಲ್ಲಿ 8 ವಿಕೆಟ್ಗೆ 174 ರನ್ ಗಳಿಸಿತ್ತು. ಈ ಗುರಿ ಬೆನ್ನಟ್ಟಿದ RCB 3 ವಿಕೆಟ್ ಕಳೆದುಕೊಂಡು 177 ರನ್ ಗಳಿಸಿತು. 7 ವಿಕೆಟ್ಗಳ ಜಯ ಸಾಧಿಸಿತು. ಈಗ ನೆಕ್ಸ್ಟ್ CSK ಟಾರ್ಗೆಟ್ ಆಗಿದೆ. ಇದೇ ತರದ ಪ್ರದರ್ಶನವನ್ನ CSK ವಿರುದ್ಧ ತೋರಿಸಬೇಕು ಅಂತ ಈಗಾಗಲೇ ಕಸರತ್ತನ್ನ ಮಾಡ್ತಾ ಇದೆ. ಈ ಪಂದ್ಯ ಚೆನ್ನೈನ ಸ್ಪಿನ್ ಟ್ರ್ಯಾಕ್ ಚೆಪಾಕ್ ಮೈದಾನದಲ್ಲಿ ನಡೆಯಲಿರೋ ಕಾರಣ ರಾಯಲ್ ಚಾಲೆಂಜರ್ಸ್ ಪ್ಲೇಯಿಂಗ್ 11 ನಲ್ಲಿ ಒಂದಷ್ಟು ಚೇಂಜಸ್ ಆಗೋ ಚಾನ್ಸಸ್ ಕೂಡ ಇದೆ. ಅದರಲ್ಲಿ ಪ್ರಮುಖವಾಗಿ 2 ಚೇಂಜಸ್ ಆಗಬಹುದು ಅಂತ ಹೇಳಬಹುದು. ಈಗ ನಮ್ಮ ಟೀಮ್ ನಲ್ಲಿ ಅಂದ್ರೆ ಬೆಂಗಳೂರು ತಂಡದಲ್ಲಿ 2 ಬದಲಾವಣೆ ಕಾಣೋ ಸಾಧ್ಯತೆ ಇರೋದ್ರಿಂದ ಬ್ಯಾಟಿಂಗ್ ವಿಭಾಗದಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡೋ ಚಾನ್ಸಸ್ ಇಲ್ಲ. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಆರಂಭಿಕರಾಗಿ ಉತ್ತಮ ಅಡಿಪಾಯ ಹಾಕಿಕೊಡೋ ಭರವಸೆಯನ್ನ ಮೂಡಿಸಿದ್ದಾರೆ. ಮೊದಲ ಪಂದ್ಯದಲ್ಲಿ ಮಿಂಚಿನ ಪ್ರದರ್ಶನ ನೀಡಿರೋ ರಜತ್ ಪಾಟಿದಾರ್, ಲಿಯಾಮ್ ಲಿವಿಂಗ್ಸ್ಟೋನ್ ಪಂದ್ಯದ ದಿಕ್ಕು ಬದಲಿಸೋ ಹಿಟ್ಟರ್ಗಳು ಅಂತ ಹೇಳ್ಬೋದು. ಆದ್ರೆ ಈ ಪಂದ್ಯಕ್ಕೆ ದೇವದತ್ ಪಡಿಕ್ಕಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿಯೋದಕ್ಕೆ ಕಷ್ಟಕರ ಆಗಬಹುದು. ಇನ್ನು ಈ ಸಲದ IPL ನಲ್ಲಿ ಇನ್ನೂ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶ ಪಡೆಯದ ಟಿಮ್ ಡೇವಿಡ್ ಮತ್ತು ಜಿತೇಶ್ ಶರ್ಮಾ ಫಿನಿಶಿಂಗ್ ಪಾತ್ರವನ್ನ ನಿಭಾಯಿಸಬೇಕಾಗಿದೆ. ಈ ಇಬ್ಬರ ಪಾತ್ರ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಬಹುದು. KKR ವಿರುದ್ಧ ಪಂದ್ಯದ ಚಿತ್ರಣವನ್ನೇ ಚೇಂಜ್ ಮಾಡಿದ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ಬೌಲಿಂಗ್ ಜೊತೆ ಬ್ಯಾಟಿಂಗ್ ನಲ್ಲೂ ಕೂಡ ನೆರವಾಗಬೇಕು. ಚೆನ್ನೈ ತಂಡವನ್ನ ಕಟ್ಟಿ ಹಾಕೋದಕ್ಕೆ ಜಾಶ್ ಹ್ಯಾಸಲ್ವುಡ್, ಯಶ್ ದಯಾಳ್ ಮತ್ತೊಮ್ಮೆ ಜೋಡೆತ್ತುಗಳ ರೀತಿ ಕೆಲಸ ಮಾಡಬೇಕಾಗಿದೆ. ಇನ್ನು ಸಣ್ಣ ಗಾಯದ ಕಾರಣ ಮೊದಲ ಪಂದ್ಯಕ್ಕೆ ಅಲಭ್ಯರಾಗಿದ್ದ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ 2ನೇ ಪಂದ್ಯಕ್ಕೆ ವಾಪಸ್ ಆಗೋ ಚಾನ್ಸಸ್ ಇದೆ. ಅವರು ತಂಡವನ್ನ ಸೇರ್ಕೊಂಡ್ರೆ ರಸಿಕ್ದಾರ್ ಜಾಗ ಬಿಟ್ಕೊಡೋದು ಕನ್ಫರ್ಮ್. ಜೊತೆಗೆ ಚೆನ್ನೈ ಸ್ಪಿನ್ ಟ್ರ್ಯಾಕ್ ಆಗಿರೋ ಕಾರಣ ಸುಯೇಶ್ ಶರ್ಮಾ ಜೊತೆಗೆ ಮತ್ತೊಬ್ಬ ಸ್ಪಿನ್ನರ್ ಸ್ವಪ್ನಿಲ್ ಸಿಂಗೂ ಕೂಡ ಅವಕಾಶ ಸಿಗಬಹುದು. ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ವಪ್ನಿಲ್ ಹಾಗೆ ಸುಯೇಶ್ ಇಬ್ರು ತಂಡದ ಭಾಗ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆಗ ದೇವದತ್ ಪಡಿಕ್ಕಲ್ ಬದಲಿಗೆ ಟಿಮ್ ಡೇವಿಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಬಹುದು. ಮೊದಲು RCB ಬ್ಯಾಟಿಂಗ್ ಮಾಡಿದ್ರೆ ಸ್ವಪ್ನಿಲ್ ಸಿಂಗ್ ಪ್ಲೇಯಿಂಗ್ 11 ನ ಭಾಗ ಆಗಬಹುದು. ಯಾಕಂದ್ರೆ ಸುಯೇಶ್ಗೆ ಕಂಪೇರ್ ಮಾಡಿದ್ರೆ ಸ್ವಪ್ನಿಲ್ ಬ್ಯಾಟಿಂಗ್ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಚೇಸಿಂಗ್ ಮಾಡಿದ್ರೆ ಪ್ಲೇಯಿಂಗ್ 11 ನಲ್ಲಿ ಸುಯೇಶ್ ಮತ್ತು ಸ್ವಪ್ನಿಲ್ ಅವಕಾಶವನ್ನ ಪಡೆದುಕೊಳ್ತಾರೆ. ಆಗ ಟಿಮ್ ಡೇವಿಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ ಮಾಡೋದಕ್ಕೆ ಬರಬಹುದು. ಇದರೊಂದಿಗೆ 3 ಸ್ಪಿನ್ನರ್ಗಳು 3 ವೇಗಿಗಳೊಂದಿಗೆ ತಂಡ ಕಣಕ್ಕಿಳಿಯಬಹುದು. ಸೊ CSK ವಿರುದ್ಧ ಇಲ್ಲಿ RCBಯ ಸಂಭಾವ್ಯ ತಂಡದಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳೋದಾದ್ರೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ರಜತ್ ಪಾಟಿದಾರ್, ಲಿಯಾಮ್ ಲಿವಿಂಗ್ಸ್ಟೋನ್, ಜಿತೇಶ್ ಶರ್ಮಾ, ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಸ್ವಪ್ನಿಲ್ ಸಿಂಗ್, ಸುಯೇಶ್ ಶರ್ಮಾ, ಜಾಶ್ ಹ್ಯಾಸಲ್ವುಡ್ ಹಾಗೆ ಯಶ್ ದಯಾಳ್.